ಹಲೋ, ನಮಸ್ತೆ ಸರ್. ಪಾಂಡುರಂಗ ಸರ್, ನನಗೆ ಪ್ಲೀಸ್ ದಯವಿಟ್ಟು ಗೋರ್ಮೆಂಟ್ ಬ್ಯಾಂಕಲ್ಲಿ ಲೋನ್ ಕೊಡಿಸಿ ಸರ್. ನಮಗೆ ಪ್ರೈವೇಟ್ ಬ್ಯಾಂಕಲ್ಲಿ ತುಂಬ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಐತೆ ಸರ್, ರಾಜೀವ್ ಗಾಂಧಿ ಹೌಸಿಂಗಿಂದ. ಅದು ಬೇಡ, ಇದು ಹೆಲ್ಪ್ ಮಾಡಿ. ಗೋರ್ಮೆಂಟ್ ನಮಗೆ ಎಲ್ಲ ಹೆಲ್ಪ್ ಮಾಡೋದು. ನಮಗೆ ಎಲ್ಲ ಲೋನಲ್ಲಿ ಸಿಕ್ಕಾಕ್ಬಿಟ್ರೆ 10 ವರ್ಷಗೆ 20 ಲಕ್ಷ ಕಟ್ಟಬೇಕು. ನಾವು ಎಲ್ಲಿಂದ ತೊಗೊಂಡು ಬಂದು ಕಟ್ಟಬೇಕು? ಇವಾಗ 10 ಲಕ್ಷ 15 ಸಾವಿರ ನಮಗೆ ಸಂಬಳ ಅಲ್ಲಿ 14,000 ಕಟ್ಟರೆ ಏನು ತಿನ್ನೋದು, ಏನು ಫ್ಯಾಮ್ಲಿ ನೋಡಬೇಕು, ಹೆಂಗೆ ನಾವು ಜೀವನ ಮಾಡಬೇಕು, ಹೆಂಗೆ ಇರಬೇಕು ನಾವು? ನೀವು ಏನು ಮಾಡ್ತಾಯಿದ್ದೀರಾ ಅಂದರೆ, ಇದು ಲೋನಲ್ಲಿ ಸಿಕ್ಕಾಕ್ಬಿಟ್ಟು ಅಲ್ಲಿ ನಮ್ಮದು ಇದು ಆಯ್ತಲ್ಲ, ಅಲ್ಲಿ ಕುಕ್ಕನಹಳ್ಳಿ ಸರ್ವೆ ನಂಬರ್ 77 ಅಲ್ಲಿ ಹೋಗ್ಬಿಟ್ಟು ಇದು ವಿಷ ಕುಟ್ಬಿಟ್ಟು ಸತ್ತು ಹೋಗಲಿ ಅಂತ ಮಾಡ್ತಾಯಿದ್ದೀರಾ ನಮಗೆ ನೀವು. ಏನು ಸರ್ಕಾರ ಏನು ಆಮೇಲೆ ಇದು ನಮಗೆ ಇದು ಇರೋದು 8 ಲಕ್ಷ ಆಯಿತು ಅವಾಗ. 6.5 ಲಕ್ಷ ಇತ್ತು ಅವಾಗ ಫಸ್ಟ್ ಸ್ಟಾರ್ಟಿಂಗ್. ಆಮೇಲೆ 8 ಲಕ್ಷ ಆಯಿತು. 8 ಲಕ್ಷದಿಂದ 11 ಲಕ್ಷ 20 ಸಾವಿರ ಆಯಿತು. 11 ಲಕ್ಷ 20 ಸಾವಿರದಿಂದ 13 ಲಕ್ಷ 20 ಸಾವಿರ ಆಯಿತು. ಸಬ್ಸಿಡಿ 2 ಲಕ್ಷ 2 ಲಕ್ಷ 70 ಸಾವಿರ ಸಬ್ಸಿಡಿ ಆಗ್ಬಿಟ್ಟು ಇನ್ನೂ 13 ಲಕ್ಷ 20 ಸಾವಿರ ಜಾಸ್ತಿ ಮಾಡಿಬಿಟ್ರೆ ಎಲ್ಲಿಂದ ಸರ್ ನಾವು ಬಡವರು ಎಲ್ಲಿಂದ ತೊಗೊಂಡು ಬಂದು ನಿಮಗೆ ಕೊಡಬೇಕು? ಲೋನ್ ಮಾಡಿದ್ರೂ ಲೋನ್ ಅವರು ಇದು ಸ್ಯಾಲರಿ ಸ್ಲಿಪ್ ತೊಗೋಬಾ, ಇದು ತೊಗೋಬಾ. ನಮ್ಮ ಹತ್ರ ಎಲ್ಲಿ ಸಿಗುತ್ತೆ ಸ್ಯಾಲರಿ ಸ್ಲಿಪ್ಪು? ಬರೀ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಅಷ್ಟಿರುತ್ತೆ ನಮ್ಮ ಹತ್ರ. ಅದು ಡಾಕ್ಯುಮೆಂಟ್ ಫ್ಲ್ಯಾಟ್ ನಂಬರ್ ಆಯ್ಕೆ ಮಾಡಿದ್ದು ಫ್ಲ್ಯಾಟ್ ನಂಬರ್ ಸ್ಲಿಪ್ ಐತೆ. ಅಷ್ಟುಗೆ ಬೇಕಾದ್ರೆ ಟ್ರೈ ಮಾಡಿ. ಅದು ಗೋರ್ಮೆಂಟ್ ಬ್ಯಾಂಕ್ ಬೇಕು ನಮಗೆ, ಪ್ರೈವೇಟ್ ಬ್ಯಾಂಕ್ ಬೇಡ. ವಂಡರ್ ಫೈನಾನ್ಸ್, ಆಧಾರ್ ಫೈನಾನ್ಸ್, ಇದು ಆವಾಸ್ ಫೈನಾನ್ಸಲ್ಲಿ ಅಪ್ಲೈ ಮಾಡಿದ್ದೆ ನಾನು. 2 ಸಾವಿರ ಅಪ್ಲಿಕೇಶನ್ ಫೀಸ್ ಹಾಕ್ತವ್ರೆ. 1,700 ರೂಪಾಯಿ ಫೀಸ್ ಹಾಕಿದ್ರು, 600 ರೂಪಾಯಿ, 700 ರೂಪಾಯಿ ಆ ಥರ ಫೀಸ್ ಹಾಕ್ಬಿಟ್ಟು ಒಂದು 2-3 ದಿವಸ ಬಿಟ್ಟು ಇಲ್ಲಪ್ಪ ನಿಮ್ಮದು ರಿಜೆಕ್ಟ್ ಆಯಿತು, ನಿಮಗೆ ಸಿಗಲ್ಲ ಲೋನ್ ಅಂತ ಹೇಳ್ತವ್ರೆ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟು ಜಾಸ್ತಿ. ನಮಗೆ ಕಮ್ಮಿ ಇರೋದು ಒಂದು ಗೋರ್ಮೆಂಟ್ ಬ್ಯಾಂಕಲ್ಲಿ. ಗೋರ್ಮೆಂಟ್ ಬ್ಯಾಂಕ್ ಅಂದರೆ ಇದು ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, SBI ಬ್ಯಾಂಕ್ ಆ ಥರ ಬೇಕಾದ್ರೆ ಕೊಡಿಸಿ ನಮಗೆ ಲೋನ್. ನಾವು ತೊಗೊಳ್ತೀವಿ, ತೊಗೊಳಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ ಇಷ್ಟು ಜಾಸ್ತಿ ಐತೆ, ಯಾರು ತೊಗೊಳ್ತಾರೆ ಹೇಳಿ ಸರ್? ಅರ್ಥ ಮಾಡಬೇಕು ನೀವು. ನಾವು ಬಡವರು, ಸಾಹುಕಾರ.